ಸ್ವಾಲ್ಮಲ್ ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್ ಬಂಟ್ವಾಳ ತಾಲೂಕಿನ ವಿಟ್ಲ ಸೀಮೆಯ ಕೇಪು ಗ್ರಾಮದಲ್ಲಿ ಬಂದು ನಾನು ನಿಂತಿದ್ದೆ. ಈ ಕೇಪು ಉಳ್ಳಾಳ್ತಿಯ ಕಾರ್ಣಿಕ ಏನು ಅಥವಾ ಈ ಕೇಪು ಉಳ್ಳಾಳ್ತಿಯ ಬಗ್ಗೆ ಒಂದಷ್ಟು ತಿಳಿಯೋಣ. ಇಲ್ಲಿಯ ಗ್ರಾಮಸ್ಥರು ಕೂಡ ಇದ್ದಾರೆ, ಅರಸು ಮನೆತನದ ಪ್ರತಿನಿಧಿ ಕೂಡ ಇದ್ದಾರೆ. ಇವರು ಈ ಕೇಪು ಉಳ್ಳಾಳ್ತಿಯ ಬಗ್ಗೆ, ಈ ಕಾರ್ಣಿಕದ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋಣ ಬನ್ನಿ. ಕೇಪು ಕ್ಷೇತ್ರದ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋಕೆ ಸೀಮೆ ಮನೆತನದ ಪ್ರತಿನಿಧಿ ಆಗಿರ್ತಕ್ಕಂತಹ ಕೃಷ್ಣಯ್ಯ ವಿಟ್ಲಾರ್ ಅವರು ಕೂಡ ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಈ ಕೇಪುವಿನ ಇತಿಹಾಸ ಏನು ಅಂತೇಳಿ, ಕೆಲವರಿಗೆ ಏನು ಇತಿಹಾಸ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ. ಒಂದಷ್ಟು ಜನರಿಗೆ ಈಗ ಕೋಳಿ ಅಂಕ ಏನಾಗಿದೆ, ಅಲ್ಲಿಗೆ ಪೊಲೀಸರು ಬಂದು ನಿಲ್ಲಿಸಿದ್ದಾರೆ, ಅದರಿಂದ ಕೇಪುವಿನ ಬಗ್ಗೆ ಒಂದಷ್ಟು ತಿಳಿಯೋಕೆ ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ. ಬಟ್ ಅದರ ಇತಿಹಾಸನೇ ಬೇರೆ ಇದೆ. ಸೊ ಅವ್ರ ಹತ್ರನೇ ನಾನು ಕೇಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಏನು ಸರ್ ಈ ಕೇಪುವಿನ ಇತಿಹಾಸ ಅಂತ? 16 ಗ್ರಾಮಗಳನ್ನು ಒಳಗೊಂಡಂಥ ಒಂದು ಸೀಮೆ ಅಂದರೆ ವಿಟ್ಲ ಸೀಮೆ. ಅದರಲ್ಲಿ ನಮ್ಮ ತುಳುನಾಡನ್ನು ಆಳಿದಂಥ ಡೊಂಬಹೆಗ್ಗಡೆ ಮನೆತನ ಅಂತೇಳಿ ವಿಟ್ಲ ಅರಮನೆಯ ವಂಶಸ್ಥರವರು. ಆ ವಂಶಸ್ಥರಿಗೆ ಸೇರಿದಂಥ ಒಂದು ಆನುವಂಶಿಕ ಮುಕ್ತೇಶ್ವರಕ್ಕೆ ಇರುವಂಥ ಒಂದು ಕ್ಷೇತ್ರ ಅಂತ ಹೇಳಿದರೆ ನಮ್ಮ ವಿಟ್ಲ ಕೇಪು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಇಲ್ಲಿಯ ವಿಶೇಷ ಅಂತಂದರೆ ಕೇಪು ಜಾತ್ರೆ. ಕೇಪು ಜಾತ್ರೆ ಅಂದರೆ ಕಜಂಬುಂತಲೇ ಲೆಕ್ಕ. ಕಜಂಬು ಅಂದರೆ ಕೇಪು ಜಾತ್ರೆ ಅಂತ ಹಾಗೆ ಒಂದು ಪ್ರತೀತಿ. ಅದು ನಡೆಯಲ್ಲಿ ಬೊಂಡೆ ಇಟ್ಟು ಪ್ರಾರ್ಥನೆ ಮಾಡೋದು. ಜಾತ್ರೆಯನ್ನು ಇವತ್ತಿಂದ ಜಾತ್ರೆ ಶುರುವಾಗ್ತದೆ, ಅಂದರೆ ಜಾತ್ರೆಯ ತಯಾರಿಗಳು ಪ್ರಾರಂಭ ಆಗ್ತದೆ. ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದೇ ದಿವಸ ರಾತ್ರಿ ಸಂಜೆ ಅರಮನೆಗೆ ಬಂದು ಅರಸರ ಹತ್ರ ಒಪ್ಪಿಗೆ ಕೇಳ್ತಾರೆ. ಈಗ ಕೇಪು ಜಾತ್ರೆಯ ಪ್ರಾರಂಭ ಆಗ್ತದೆ, ಅದನ್ನು ನೀವು ನಡೆಸಿಕೊಡಬೇಕು ಅಂತೇಳಿ. ಆಗ ಅರಸರು ಈಗಲೂ ಕೂಡ ಇದೆ ಅದು. ಹೇಗೆಂದರೆ ಈ ತಾಳೆಗರಿ ಅಂತ ಹೇಳ್ತಾರೆ, ತಾಳೆಗರಿಯ ಓಲೆ ಉಂಟು, ಅದರಲ್ಲಿ ಬರೆದು ಕೊಡ್ತಾರೆ. ಈ ಇಡೀ ಗ್ರಾಮದ 16 ಗ್ರಾಮಸ್ಥರಿಗೆ ಆ ಓಲೆ ಹೋಗ್ತದೆ. ಅದರಲ್ಲಿ ಅರಸರೊಂದು ಸಹಿ ಹಾಕಿ ಕೊಡಬೇಕು. ಅರಸರ ಸಹಿ ಹೇಗೆ ಅಂತ ಹೇಳಿದರೆ ಶ್ರೀ ಪಂಚಲಿಂಗ ಅಂತೇಳಿ, ವಿಟ್ಲ ಅರಮನೆಯ ಅರಸರ ಮುದ್ರೆ ಉಂಗುರ ಉಂಟು, ಅದು ಶ್ರೀ ಪಂಚಲಿಂಗ ಅಂತೇಳಿ. ಅಂದರೆ ದೇವರ ಸೀಮೆ ದೇವರು ನಮಗೆ ಪಂಚಲಿಂಗೇಶ್ವರ. ಹಾಗೆ ಉಳ್ಳಾಲ್ತಿ, ಕೇಪು ಉಳ್ಳಾಲ್ತಿ ಅಂತೇಳಿ ಪಂಚಲಿಂಗ ಅಂತೇಳಿ ಸಹಿ ಹಾಕಿ ಕೊಡ್ತಾರೆ ಆ ಓಳೆಗೆ. ಆ ಓಳೆ ಈಗಲೂ ಅದು ನಾವು ಬರೆಯೋದು. ತಾಳೆಗರಿ ಅಂತ. ತಾಳೆಗರಿ ಅಂದರೆ ಈಗ ಕಲ್ಲು ತೆಗಿತಾರಲ್ಲ, ಅದರ ತಾಳಿ ಅದರ ಮಡ್ಲು ಇರ್ತದೆ. ಆ ಮಡ್ಲನ್ನು ಒಣಗಿಸಿ ಅದರಲ್ಲಿ ಬರೆಯೋದು. ಮೊದಲು ಕಂಟಕ ಅಂತ ಇರ್ತದೆ, ಒಂದು ಸಪೂರ ಇದರಲ್ಲಿ ಆಣಿಯ ಕಬ್ಬಿಣದಿದ್ದು, ಅದನ್ನು ಚೂಪು ಮಾಡಿ ಅದರಲ್ಲಿ ಬರೆಯುವುದು. ಅದಾಗಿ ಕೇಪಿನ ಶ್ರೀ ದುರ್ಗಾ ಪರಮೇಶ್ವರ ಅಮ್ಮನವರ ಕಜಂಬು ಜಾತ್ರೆ ಇಂಥ ದಿವಸ ಆಗ್ತದೆ, ಇಂಥ ದಿವಸ ಕೊಡಿಯ ಇರ್ತದೆ, ಮರು ದಿವಸ ಕಜಂಬ ಆಗ್ತದೆ. ಹಾಗೆ ನೀವೆಲ್ಲರೂ ಬಂದು, ಗ್ರಾಮಸ್ಥರು ಬಂದು ಒಂದು ದಿನ ಮುಂಚಿತವಾಗಿ ಬಂದು ಇದನ್ನು ನಡೆಸಿಕೊಡಬೇಕು ಅಂತೇಳಿ ಅವರು ಬರೆದು ಅದಕ್ಕೆ ಸಹಿ ಹಾಕಿ ಕೊಡ್ತಾರೆ. ಅದನ್ನು ನಮ್ಮ ವಾದ್ಯದವರು ಇಡೀ ಗ್ರಾಮಗಳಿಗೆ ಹಂಚುತ್ತಾರೆ, ಒಳಗದವರು. ಅವರು ಅದಕ್ಕೆ ಆದ ಜನಗಳಿದ್ದಾರೆ, ಅವ್ರ ಹತ್ರ ಆ ಪಟ್ಟಿಗಳನ್ನು ಕೊಡ್ತಾರೆ. ಈಗೆಲ್ಲ 16 ಗ್ರಾಮಗಳಿಗೆ ಇದು ಹೋಗ್ತದೆ. ನಮ್ಮ 16 ಗ್ರಾಮ ಅಂದರೆ ನಮ್ಮ ಕೇರಳ ಕೂಡ ಬರ್ತದೆ. ಅದರಲ್ಲಿ ಬಾಡೂರು, ಕುಡಾಲ್ ಮೇರ್ಕಳ ಅಂತ ಇರ್ತದೆ, ಅಲ್ಲಿವರೆಗೆ ನಮ್ಮ ವಿಟ್ಲ ಸೀಮೆಯ ಬಾರ್ಡರ್ ಆಗ್ತದೆ, ಗಡಿ. ಆ ಗುತ್ತಿನ ಮನೆ ಅಂದರೆ ಗ್ರಾಮಸ್ಥರಿಗೆ ಅಂತ. ಅದರಲ್ಲಿ ಹೇಗೆ ಅದರ ವ್ಯವಸ್ಥೆ ಹೇಗೆ ಅಂದರೆ ಪೆರುವಾಯಿ ಕನ್ಯಾನ ಗ್ರಾಮಸ್ಥರಿಗೆ ಅಂತ, ಪೆರುವಾಯಿ ಮಾಣಿಲ ಗ್ರಾಮಸ್ಥರಿಗೆ ಅಂತ ಇರೋದು. ಅಲ್ಲಿ ಕೆಲವರು ಗುರಿಕಾರುಗಳಂತ ಇರ್ತದೆ ಸೀಮೆಯ, ಅವರ ಮನೆಗೆ ಹೋಗಿ ಅದನ್ನು ತೋರಿಸ್ಬೇಕು. ಮತ್ತೆ ಅವರು ನೋಡಿದ ನಂತರ ಮತ್ತೊಂದು ಗುರಿಕಾರ ಮನೆಗೆ ಹೋಗ್ತದೆ, ಅಲ್ಲಿ ಹೋಗಿ ಒಂದು ಮನೆಯಲ್ಲಿ ನಿಲ್ತದೆ. ಅದು ಅದರ ಕ್ರಮ ಹಾಗೆ ಅಂತೇಳಿ ಅದು ಎಲ್ಲ ಗ್ರಾಮಸ್ಥರಿಗೆ ಬಂತು. ಇಲ್ಲಿ ಅಂಗನ ಕೊಟ್ಟು ಅಂತ ಹೇಳ್ತದೆ. ಅವತ್ತು ಅಂಗನ ಕೊಟ್ಟು ಅಂತ ಹೇಳಿದರೆ ಇಲ್ಲಿ ವ್ಯವಸ್ಥೆ, ಜಾತ್ರೆಯ ಚಪ್ಪರ ಹಾಕಲಿಕ್ಕೆ ಅದನ್ನೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಅವತ್ತಿಂದ ಶುರುವಾಗ್ತದೆ. ಅಂಗನ ಕೊಟ್ಟಿನ ದಿವಸ ಮಾತ್ರ ಇಲ್ಲಿ, ಅದರ ನಂತರ ಮಾತ್ರ ಇಲ್ಲಿ ಹಾರೆ ಪಿಕ್ಕಾಸು ಈ ಅಂಗಣಕ್ಕೆ ಹಾಕ್ಬೋದು. ಬೇರೆ ದಿವಸಗಳಲ್ಲಿ ಈ ಅಂಗಣಕ್ಕೆ ಹಾರೆ ಪಿಕ್ಕಾಸುಗಳನ್ನು ಸಾಗಿಸಬಾರ್ದು ಅಂತೇಳಿ ಒಂದು ಪ್ರತೀತಿ ಇದೆ. ಮತ್ತು ಕಜಂಬು ಜಾತ್ರೆ ಅಂತ ಹೇಳಿದರೆ ಸಣ್ಣ ಮಕ್ಕಳನ್ನು ದೇವರಿಗೆ ಒಪ್ಪಿಸಿ ಪುನಃ ನಾವು ದೇವರಿಂದ ನಾವು ಪಡ್ಕೊಳ್ಳೋದು ಅಂತೇಳುವ ಕಜಂಬು ಜಾತ್ರೆಯಲ್ಲಿ ನಡೀತದೆ. ಈ ಕಜಂಬು ಜಾತ್ರೆ ಆದ ನಂತರ ಇಲ್ಲಿ ನಮಗೆ ಎಲ್ಲ ಅನ್ನದಾನ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಅನ್ನದಾನದೊಂದು ವ್ಯವಸ್ಥೆ ಕೂಡ ಸುಮಾರು ವರ್ಷಗಳಿಂದ ನಡೀತಾ ಇತ್ತು. ಮೊದಲು ಬಳಿವಾಡದ ವ್ಯವಸ್ಥೆ ಇತ್ತು, ಬಳಿವಾಡಿನ ವ್ಯವಸ್ಥೆ ಅಂತೇಳಿ. ಆದರೆ ಬಳಿವಾಡ ಅಂತ ಹೇಳಿದರೆ ಇಲ್ಲಿ ಸಂತೆ ಯಾವುದೇ ಸಂತೆಗಳಿಲ್ಲ. ಒಂದು ಆಹಾರ ನೀರು ಬೇಕು ಅಂತಾದರೂ
ಸ್ವಲ್ಪ ದೂರ ಹೋಗೋಕ್ಕೆ ಮನೆಯಲ್ಲಿ ಕೇಳಬೇಕಷ್ಟೇ ಯಾರಾದರೂ, ಅಂಥ ಒಂದು ಪದ್ಧತಿ ಇಲ್ಲಿ. ಅಂದರೆ ಇಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರಗಳು ಇಲ್ಲಿ ಈ ಜಾತ್ರೆಯಲ್ಲಿ ನಡೆಯುವುದಿಲ್ಲ. ಧರ್ಮ ಅದೊಂದು ಏನಿದ್ರು ಅದು ಧರ್ಮ. ಅಂದರೆ ಮೊದಲು ರಾಜರ ಕಾಲದಲ್ಲಿ ಹೇಗೆ ಅಂತ ಹೇಳಿದರೆ ಗೇಣಿ ಒಕ್ಕಲು ಅಂತ ಇರುವಾಗ ಆ ಬಂದಂಥ ಮಕ್ಕಳಿಗೆ ಮತ್ತು ಬಂದವರಿಗೆ ಈ ಗೇಣಿಯಲ್ಲಿ ಅದನ್ನು ವಸೂಲು ಮಾಡಿ ಎಲ್ಲರಿಗೂ ಊಟ ಕೊಡ್ತಿದ್ರು ಅಂತ ಹೇಳುವ ಒಂದು ಪ್ರತೀತಿ ಇದೆ. ಅದು ಈಗ ತುಂಬ ಜನಗಳು ತುಂಬ ಆಗಿದ್ದಾರೆ, ಭಕ್ತಾದಿಗಳು. ಹಾಗೆ ಅದನ್ನು ಎಲ್ಲರೂ ಕೂಡಿ ನಮ್ಮ ಸೇವಾ ಸಮಿತಿ ಅಂತ ಮಾಡಿದೆ ಉಳ್ಳಾಲ್ತಿ. ಹಾಗೆ ಅದರ ವತಿಯಿಂದ ಎಲ್ಲರಿಗೂ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಊಟದ ಒಂದು ಪ್ರಸಾದ ಭೋಜನ ವ್ಯವಸ್ಥೆ ಇದೆ. ಸುಮಾರು 15ರಿಂದ 20,000 ಜನ ಆ ದಿವಸ ರಾತ್ರಿ ಊಟ ಮಾಡ್ತಾರೆ. ಇದು ಅರಸರು ಬಂದು ಕೂತ್ಕೊಳ್ಳುವಂಥ ಜಾಗ. ಇದರಲ್ಲಿ ಬೇರೆ ಯಾರು ಕೂತ್ಕೊಳ್ಳೋದಿಲ್ಲ. ಹೌದು, ಅರಸರು ಕೂಡ ಅಷ್ಟೇ. ಇಲ್ಲಿಗೆ ಬರುವ ಪದ್ಧತಿ ಅಂದರೆ ವರ್ಷದಲ್ಲಿ 2 ಸಲ ಬರುವ ಒಂದು ಪದ್ಧತಿ ಇದೆ. ಒಂದು ಕಜಂಬು ಜಾತ್ರೆಗೆ, ಮತ್ತೊಂದು ವಿಷುವಿನ ಸಂದರ್ಭದಲ್ಲಿ ಇಲ್ಲಿ ದೇವರಿಗೆ ಬಂದು ಕಾಣಿಕೆ ಮಾಡುವ ಒಂದು ವ್ಯವಸ್ಥೆ ಪದ್ಧತಿ ಇದೆ. ವರ್ಷದಲ್ಲಿ 2 ಸಲ ಬರುವುದು ಅಂತೇಳಿ. ಕೇಪು ಜಾತ್ರೆಯ ಬಗ್ಗೆ ಒಂದಷ್ಟು ನೀವು ತಿಳ್ಕೊಂಡ್ರಿ. ಅದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಕಜಂಬು ಅಂತೇಳಿ. ಕಜಂಬು ಅಂತ ಹೇಳಿದ್ರೆ ಆ ಮಕ್ಕಳನ್ನು ತಂದು ಇಲ್ಲಿ ಸ್ನಾನ ಮಾಡಿಸಿ ನಂತರ ಆ ಗರ್ಭಗುಡಿಯ ಮೆಟ್ಟಲು ಏನಿದೆ ಅಲ್ಲಿ ಕೊಂಡೋಗಿ ಹಣೆಯನ್ನು ಕೂಡ ತಾಗಿಸ್ತಾರೆ ಆ ಮೆಟ್ಲಿಗೆ. ಸೊ ಈ ರೀತಿಯ ಪದ್ಧತಿ ಒಂದಷ್ಟು ಇದೆ. ಇಲ್ಲಿ ಗ್ರಾಮಸ್ಥರೇ ಇದ್ದಾರೆ ನಮ್ಮ ಜೊತೆಗೆ. ಈ ಕಜಂಬಿನ ವಿಶೇಷತೆ ಏನು ಅಂತೇಳಿ ಕೇಪು ಕ್ಷೇತ್ರದಲ್ಲಿ. ಕಜಂಬು ಅಂದರೆ ಈ ಗ್ರಾಮದಲ್ಲಿ ಹುಟ್ಟಿದಂಥ ಮಕ್ಕಳನ್ನು ಆ ದೇವಿಗೆ ಸಮರ್ಪಿಸುವಂಥ ಒಂದು ಕಾರ್ಯಕ್ರಮ ಕಜಂಬು. ಮಕ್ಕಳ ಪೋಷಕರು ಯಾರಾದರೂ ಇಲ್ಲಿ ಸ್ನಾನ ಮಾಡಿಸಿ ತಾಯಿಯ ಈ ಗರ್ಭಗುಡಿಗೆ ಒಂದು ಸುತ್ತು ಬಂದು ಈ 4 ಮೂಲೆಗಳಲ್ಲಿ ಆ 4 ಗುರಿಕಾರರು ಅಲ್ಲಿ ನಿಲ್ತಾರೆ. ಏನು ಈ ಸ್ನಾನ ಮಾಡಿಸಿ ತಗೊಂಡು ಹೋದ ಮಗುವನ್ನು ಅವರ ಕೈಯಲ್ಲಿ ಕೊಟ್ಟು ಆ ಮಗುವನ್ನು ಆ ಮೆಟ್ಲಿಗೆ ಅವರ ಮುಂಡವನ್ನು ತಾಗಿಸಿ ವಾಪಸ್ ನಮಗೆ ಕೊಡ್ತಾರೆ. ಒಂದು ದಿನದಲ್ಲಿ ಒಂದು 7,000 ಮಕ್ಕಳ ಕಜಂಬು ಇಲ್ಲಿ ಆಗಿದೆ. ಇದೆಲ್ಲ ಇಷ್ಟೆಲ್ಲ ರಶ್ ಆಗ್ತದೆ, ಮಕ್ಕಳಿಗೇನೋ ತೊಂದರೆ ಆಗ್ಬೋದು ಅಂತೇಳಿ ಕ್ಯೂ ಮಾಡಿಕೊಂಡು ಬರುವ ಅಂತ ಹೇಳಿ ಅದಕ್ಕೆ ಬೇಕಾದ ವ್ಯವಸ್ಥೆ ಕೂಡ ಮಾಡಿ ಆಗಿದೆ. ಕೇಳುವಾಗ ತಾಯಿಗೆ ಅದು ಬೇಡ. ಎಷ್ಟು ಮಕ್ಕಳು ಕೂಗಿದ್ರೋ ಅಷ್ಟು ಅವರಿಗೆ ಸಂತೋಷ. ಆ ರೀತಿಯೇ ಮಾಡಬೇಕಂತೇಳಿ ಇವತ್ತಿನ ಚರಿತ್ರೆಯಲ್ಲಿ, ನಮ್ಮ ಚರಿತ್ರೆಯಲ್ಲಿ ಇವತ್ತಿನ ತನಕ ಒಂದು ಮಗುವಿಗೆ ಇಲ್ಲಿ ಏನೇ ಒಂದು ತೊಂದರೆಯಾದದ್ದು ನಮ್ಮ ಗಮನಕ್ಕೂ ಬರಲಿಲ್ಲ, ಆಗೂ ಇಲ್ಲ. ಈ ಗ್ರಾಮದಿಂದ ಒಂದು ಹೆಣ್ಣು ಮಗಳನ್ನು ಬೇರೆ ಊರಿಗೆ ಮದುವೆ ಮಾಡಿಕೊಡ್ತೇವೆ. ಮದುವೆ ಮಾಡಿಕೊಟ್ಟು ಅಲ್ಲಿ ಶಿಶು ಜನನ ಆಗ್ತದೆ ಅವರಿಗೆ. ಆ ಮಗುವನ್ನು ಇಲ್ಲಿ ಅವರು ಕಜಂ ಮಾಡಿಸಲೇಬೇಕು ಕಡ್ಡಾಯವಾಗಿ. ಅದು ಬೊಂಬೈಗೆ ಹೋದವರು ಬರ್ತಾರೆ, ಆ ದಿವಸ ಬರ್ತಾರೆ. ಇವಾಗ ನೋಡಿ, ಈ ಸಲ ಸಿಂಗಾಪುರದಲ್ಲಿದ್ದ ಅವರು ಕಜಂಬಿಗೋಸ್ಕರ ಈ ಮಣ್ಣಲ್ಲಿ ಹುಟ್ಟಿದ ತಾಯಿ, ಆ ತಾಯಿಯ ಮಗಳನ್ನು ಕರ್ಕೊಂಡು ಈ ಸಲ ಕಜಂಬಿಗೆ ಬಂದಿದ್ದಾರೆ. ಇದು ಈ ಸಲದಂತಲ್ಲ, ಯಾವಾಗಲೂ ಡೆಲ್ಲಿಯಲ್ಲಿರಲಿ ಬಾಂಬೆಯಲ್ಲಿರಲಿ ಎಲ್ಲೇ ಇರಲಿ ಈ ಕ್ಷೇತ್ರಕ್ಕೆ ತಂದು ಆ ಮಗುವನ್ನು ಕಜಂ ಮಾಡಿಸ್ತಾರೆ. ಅದು ಮಗಳು ಮದುವೆ ಆಗಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ, ಮದುವೆ ಆಗ್ತದೆ. ಮದುವೆ ಆದಮೇಲೆ ಆ ಮಗುವನ್ನು ಕರ್ಕೊಂಡು ಅವರು ಇಲ್ಲಿ ಬಂದು ಕಜಂ ಮಾಡ್ತೀವಿ. ಆ ನೀರಿನಲ್ಲಿ ಅಂತ ಹೇಳಿದ್ರೆ ಆ ಮಗುವನ್ನು ಮುಳುಗಿಸಿ ಈ ಕ್ಷೇತ್ರ ಏನಿದೆ ಅದರ 4 ಸುತ್ತ ಕೂಡ ಜನಗಳು ನಿಂತಿರ್ತಾರೆ. 4 ಜನ ನಿಂತಿರುವಂಥ ಅದು ಗುತ್ತಿನವರೇ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರು ಅವರು. ಸೊ ಅದರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಏನಂತೇಳಿ. ಸರ್, ಆ ನೀರಿನಿಂದ ಮಗುವನ್ನು ಮುಳುಗಿಸಿ ಕರ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ಏನು ಮಾಡ್ತಾರೆ? ಚಿಕ್ಕ ಮಕ್ಕಳಿಗೆ ಬಟ್ಟೆ ಇಲ್ಲ, ಸ್ವಲ್ಪ ದೊಡ್ಡ ಮಕ್ಕಳು ಉದ್ದೆ ಬಟ್ಟೆಯಲ್ಲಿ ಬರ್ತಾರೆ. ಇಲ್ಲಿ 4 ಪೋಲ್ ಅಂತೇಳಿ ಇಲ್ಲಿ ಕೂತಿರ್ತಾರೆ. ಇಲ್ಲಿ ಒಂದು ವಸ್ತುವೊಂದು ಬಿಳಿ ಬಟ್ಟೆ ಹಾಕ್ತಾರೆ. ಈ ಮಕ್ಕಳ ಕೈಯಲ್ಲಿದ್ದ ಪುಂಡಿಪಣವು ಅಂತ ಹೇಳ್ತೇವೆ, ಆ ಪುಂಡಿಪಣವನ್ನು ಈ ಬಟ್ಟೆಗೆ ಹಾಕುವಾಗ ಆ 4 ಪೋಲು ತೆಗೆದು ಮಕ್ಕಳಿಗೆ ಒಂದು ಆಶೀರ್ವಾದ ಮಾಡ್ತಾರೆ. ತಲೆ ಕೈ ಇಟ್ಟು ಎಡ್ಡಾಲೆ ಮಗ ದೇವಿನ ಆಶೀರ್ವಾದ ಇಪ್ಪಡ ಅಂತ ಹೇಳ್ತಾರೆ. ಇದನ್ನು ಇಲ್ಲಿ ಹಾಕಿ ಆಮೇಲೆ ಹಂಗೇನೆ ನಾವು ಆ ಕಡೆ ಹೋಗ್ತೇವೆ. ಇಲ್ಲಿ ಕೂಡ ಅದೇ ಕ್ರಮವನ್ನು ಮಾಡ್ತಾರೆ. ತದನಂತರ ನಾವು ಆ ಮೂಲೆಗೆ ಹೋಗ್ತೇವೆ. ಅಲ್ಲಿ ಕೂಡ ಇದೇ ಕ್ರಮ. 4 ಮೂಲೆಯಲ್ಲಿ ಕ್ರಮ ಆದಮೇಲೆ ಅದೇ ನಾವು ಗರ್ಭಗುಡಿಯ ಎದುರಿಗೆ ಬರ್ತೇವೆ ಮಗುವನ್ನು ಹಿಡ್ಕೊಂಡು. ಇದು ಇದಕ್ಕೆ ಮನೆತನದವರು ಅವರೇ ಆಗ್ಬೇಕು. ಇದು ಅಂದ್ರೆ 4 ಪೋಲ್ ಮನೆತನ, ಅದು ಅವರಿಗೆ ಒಂದು ಕಟ್ಪಾಡು ಅಂತ ಹೇಳಿದ್ದೀನಿ. ಅದು ಆ ಕೆಲಸವನ್ನು ಅವರೇ ಮಾಡಬೇಕು. ಓಲಗದವರು ಅದೇ ಕೆಲಸ ಮಾಡಬೇಕು. 4 ಪೋಲ್ ಮಾಡೋ ಕೆಲಸವನ್ನೇ ಮಾಡಬೇಕು. ಹೀಗೆಲ್ಲ ಇದೆ. ಅದಕ್ಕೆ ಚಾಕಿರಿಯವರು ಅಂದ್ರೆ ಈ DTಗಿರಿಯವರು ಅವರು ಬೇರೆ ಅವರ ಕೆಲಸನೇ ಮಾಡಬೇಕು, ಬೇರೆ ಕೆಲಸಕ್ಕೆ ಬರ್ಲಿಕ್ಕಿಲ್ಲ. ಅವರವರೇ ಮಾಡಬೇಕು. ಇದು ಕಡೆಯ ಮೂಲೆ, 4 ಮೂಲೆ ಅದೇ ರೀತಿ. ಇಲ್ಲಿಂದ ತಂದು ಇಲ್ಲಿ ಊರಿನ ಅದೇ ಒಂದು ಕಲ್ಲಂಗಾಳ ಗುತ್ತು, ಮತ್ತೊಂದು ಕುಂಡಕೋಳಿ ಗುತ್ತು ಇಲ್ಲಿ ಇದರಲ್ಲಿ ನಿಂತಿರ್ತಾರೆ. ಗುತ್ತಿನವರು ಒಬ್ಬರು ಅಲ್ಲಿ ಮೇಲೆ ನಿಲ್ತಾರೆ, ಇಲ್ಲಿ ನಿಲ್ತಾರೆ, ಮತ್ತೊಬ್ಬರು ಇಲ್ಲಿ ನಿಲ್ತಾರೆ.
ಅಲ್ಲೊಬ್ರು ನಿಲ್ತಾರೆ, ಇಲ್ಲೊಬ್ರು ನಿಲ್ತಾರೆ, 4 ಜನ 4 ಜನ ಇರ್ತಾರೆ. ಈಗ ತಂದ ಮಗುವನ್ನ ಒಂದು ಗುತ್ತಿದ್ದು ಇಬ್ಬರ ಇಬ್ಬರಿಬ್ರು ನಿಲ್ತಾರೆ. ಬಂದು ಅವ್ರು ಚೇಂಜ್ ಮಾಡ್ತಾ ಇರ್ತಾರೆ. ಇದು ಕೆಲಸ ಕಷ್ಟ ಇದೆ, ತುಂಬ ಹೊತ್ತಾಗ್ತದೆ. ಕೆಲವು ದೊಡ್ಡ ಮಕ್ಕಳು ಇರ್ತಾರೆ, 7 ವರ್ಷ 8 ವರ್ಷದ ಮಕ್ಕಳು ಇರ್ತಾರೆ, ಅವರನ್ನೆಲ್ಲ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಇಬ್ಬರು ಇರ್ತಾರೆ ಇಲ್ಲಿ, ಇವರಲ್ಲಿ ಕೊಟ್ಟು ಅವರು ತಗೊಂಡು ತಾಯಿಯ ಕಡೆಯ ಇದಕ್ಕೆ ತಲೆಯನ್ನು ತಾಗಿಸಿ ಅಲ್ಲೊಂದು ಕಾಣಿಕೆ ಅದವರಿಗೆ ಒಂದ ಕೈಯಲ್ಲಿ ಕೊಡ್ತಾರೆ, ಇಲ್ಲಾಂದರೆ ಕೆಳಗೆ ಹಾಕಿ ಬಿಡ್ತಾರೆ, ರಶ್ ಇರ್ತದೆ. ಹಾಗೆ ಅದರ ಕೈಯಿಂದ ನಮ್ಮ ಕೈಯಲ್ಲಿ ಕೊಡ್ತಾರೆ, ನಾವು ತಗೊಂಡು ಹೋಗುದು. ಈ ಕಜಂಬು ಸೇವೆ ಆಯಿತು. ಇದಕ್ಕೆ ಮೂರ್ತಿ ಇಲ್ಲ ಅಲ್ಲ? ಮೂರ್ತಿ ಇಲ್ಲ. ಇದಕ್ಕೊಂದು ವಿಶೇಷತೆ ಅಂದರೆ ಪ್ರಾರ್ಥನೆಯಲ್ಲೂ ಇದೆ, ಮೂರ್ತಿ ಇಲ್ಲ. ಅಮೃತ ಪಡಿ ನಂದಾದೀಪ ಬೆಳಗಾವನು ಅಂತೇಳಿ ಮೂರ್ತಿ ಪೂಜೆ ಇಲ್ಲ ಕೇಪಲ್ಲಿ. ತಾಯಿಗೆ ಪ್ರಿಯವಾದ್ದು ಒಂದು ಹೂ ಸೀರೆ, ಮತ್ತೊಂದು ಪಂಚಕಜ್ಜಾಯ. ಈ ಪಂಚಕಜ್ಜಾಯ ಯಾವ ದೇವಸ್ಥಾನದಲ್ಲೂ ಸಿಗ್ಲಿಕ್ಕೆ. ಇದು ಹೇಳಿದ್ರಿ ಸರ್ ಆಗ್ಲೇ ನೀವು, ಇದು ರಾಜರು ಬಂದು ಕುತ್ಕೊಳ್ಳುವಂಥದ್ದು ಇದು ಅಂತ ಅವ್ರು ಹೇಳಿದ್ರು. ರಾಜರು ಬಂದು ಇಲ್ಲೇ ಕುತ್ಕೊಳ್ಳೋದು, ಇಲ್ಲೇ ಕುತ್ಕೊಳ್ಳೋದು. ಇದರಲ್ಲಿ ರಾಜರು ಬರುವ ಹೊತ್ತಿಗೆ ಒಂದು ಬಿಳಿ ಬಟ್ಟೆ ಹಾಕಿರ್ತಾರೆ. ಮೊದಲಿಗೆ ಅವರು ಬರುವ ಮೊದಲು ಈಗ ಒಂದು ಹಿಂಗಾರ ಇರ್ತದೆ, ಇಟ್ಟಿರ್ತದೆ, ಬಟ್ಟೆ ಹಾಕಿ ಅದ್ರ ಮೇಲೆ ಹಿಂಗಾರ. ಅವರು ಬಂದ ಮೇಲೆ ಆ ಹಿಂಗಾರ ತೆಗೆದು ಆ ಬಟ್ಟೆಯ ಮೇಲೆ ಅವರು ಕುತ್ಕೊಳ್ಳೋದು. ಮತ್ತೆ ಇದು ಅಲ್ಲಿ ಅರಮನೆಯಿಂದ ದೇವಿಯ ಆಭರಣಗೆಲ್ಲ ತರ್ತಾರೆ ಆ ದಿವಸದ್ದು, ಅದು ಇಲ್ಲೇ ಇರ್ತದೆ ಪೆಟ್ಟಿಗೆ. ಇಲ್ಲಿಂದ ಅವರು ತೆಗೆದು ಕೊಟ್ಟ ಮೇಲೆ ದೇವಿಯ ಎಲ್ಲ ಆಭರಣ ಹಾಕಿ ದೇವಿಯ ಶೃಂಗಾರ ಆಗ್ತದೆ. ಅದರಲ್ಲಿ ಏನೋ ಬರೆದಿದ್ದಾರೆ, ಅದು ಲಿಪಿ, ಹಿಂದಿನ ಲಿಪಿ. ಲಿಪಿ ಕನ್ನಡವೇ, ಆದರೆ ಆ ಭಾಷೆ ಉಂಟಲ್ಲ, ಹೌದು, ಅದು ಹಳೆಗನ್ನಡವ, ಇನ್ನು ತುಳುವ. ಇದಕ್ಕೂ ಮರಕ್ಕೂ ಅದೇ ವರ್ಷದ ಇತಿಹಾಸ ಇರ್ಬೋದು ಹೊಸತೇನಲ್ಲ. ಅಲ್ಲ ಬಹಳ ಹಿಂದಿಂದಿ. ಸೊ ಇಲ್ಲಿಯವರೆಗೆ ಹೆಂಗಸರಿಗೆ ಯಾವ ಟೈಮಲ್ಲಿ ಬರ್ಬೋದು ಸರ್, ಮಹಿಳೆಯರಿಗೆ? ಅದೇ ನಾನು ಹೇಳಿದ್ದು, ಕಜಮ್ಮಿನ ದಿವಸ ವಿಟ್ಲರಮಣೆಯಿಂದ ಅರಸರ ಆಗಮನವಾಗಿ ಅವರು ಸುಬ್ರಹ ದೇವಸ್ಥಾನಕ್ಕೆ ಬರ್ತಾರೆ, ಇಲ್ಲಿ ಗ್ರಾಮ ದೇವರ. ಅಲ್ಲಿಗೆ ಈ ಗ್ರಾಮದ ಗುರಿಕಾರರು ಹೋಗಿ ಅವರನ್ನು ಕರ್ಕೊಂಡು ಬರಬೇಕು ಇಲ್ಲಿಗೆ, ಅವರಿಗೆ ಮರ್ಯಾದೆ ಮಾಡಿ. ಅವರು ಬಂದು ಇಲ್ಲಿ ಕೂತ ಮೇಲೆ ಆ ಗೋಪುರದಿಂದ ಈ ಅಂಗನಕ್ಕೆ ಇಳಿತಾರೆ. ಅಲ್ಲಿಂದ ಇಲ್ಲಿಗೆ ಬರ್ಬೋದು. ಇಲ್ಲಿಗೆ ಬಂದ ನಂತರ ಈ ಗೋಪುರಕ್ಕೊಂದು ಇಲ್ಲಿ ಆ ದಿವಸ ಬರ್ತಾರೆ. ಇದಕ್ಕೆ ಮಾತ್ರ, ಇದಕ್ಕಿಲ್ಲ, ಇದಕ್ಕೆ ಬರುವುದಿಲ್ಲ, ಈ ಗೋಪುರಕ್ಕೆ ಮಾತ್ರ. ಅದೇ ಕಜಂಬು ಎಲ್ಲ ಆದ ಮೇಲೆ ಎಲ್ಲ ಹೊರಗೆ ಬಂದು ಹೆಂಗಸರೆಲ್ಲ ಮೇಲ್ಗಡೆ ಬರ್ತಾರೆ. 3 ಗಂಟೆಗೆ ಆಗುವಾಗ, 3:30 ಗಂಟೆಗೆ ಆಗುವಾಗ ಎಲ್ಲ ಮಕ್ಕಳು ಹೆಂಗಸರು ಯಾರು ಈ ಜಾಗದಲ್ಲಿ ಇಲ್ಲ. ಅದರ ನಂತರ ದೇವಿಯ ಒಂದು ಉಳ್ಳಾಲ್ತಿಯ ನೆರಿ ಇಳಿಯುವುದು ಅಂತ ಹೇಳಿದೆವು. ಅದೊಂದು 3 ಸುತ್ತು ಇದ್ರಿಂದ ನೋಡಿ, ಅಲ್ಲಿಂದ ಕಟ್ಟಿ ಈಗ ಬಂದು ಇಲ್ಲೊಂದು ಏನೋ ದೇವದ್ದು ನುಡಿ ನಮಗೆ ಹೇಳುವುದಿಲ್ಲ, ಏನೊಂದು ಆಗ್ತದೆ. ನಾವು ಇಲ್ಲಿ 3 ಸರ್ತಿ ಬಂದು 3 ಸುತ್ತಾಗಿ ಒಂದು ಕೋಳಿಯಲ್ಲೇ ಆರಿಸಿಕೊಂಡು ಅಲ್ಲಿಂದಲೇ ಆಯಿತು. ವಿಶೇಷತೆ ಇದು, ಇಲ್ಲಿ ವಿಶೇಷ. ಕೋಳಿಯನ್ನು ಹೇಗೆ ಸರ್ ಆರಿಸೋದು? ಅಲ್ಲಿಂದ ಅಲ್ಲ, ಇಲ್ಲಿ ಅದೇ ಅವರ ಇಲ್ಲಿಂದ ಹೀಗೆ ಕೊಟ್ಟು ಅದನ್ನು ಈಗ ಆರಿಸೋದು, ಹಿಂದೆ ಆರಿಸೋದು. ಅಲ್ಲಿಗೆ ಮುಗಿಯಿತು. ಅಲ್ಲಿಗೆ ಕಜಮ್ಮಿನ ಜಾತ್ರೆ. ಸೊ ಇದು ಕೊಡಿಮರ. ಇದು ಕೊಡಿಮರ. ಈ ಕೊಡಿಮರದಿಂದ ಕಜಂಬಿನ ಜಾತ್ರೆಯ ಸಮಯದಲ್ಲಿ ಅಲ್ಲಿವರೆಗೆ ಬರ್ಬೋದು, ಇಲ್ಲಿವರೆಗೆ. ರೆಗ್ಯುಲರ್ ಆಗಿ ಬೇರೆ ದಿವಸದಲ್ಲಿ ಇಲ್ಲಿವರೆಗೆ ಮಾತ್ರ. ಇಲ್ಲಿ ಇದೇ ಜಾಗ, ಇಲ್ಲಿ ಪ್ರಸಾದ ತಗೊಳ್ಳಿಕ್ಕೆ ಹೆಂಗಸರಿಗೆ ಆಗ ತಗೊಳ್ತಾ ಇದ್ದಾರೆ. ಇಲ್ಲಿ ಅರ್ಚಕರು ಏನು ಪ್ರಾರ್ಥನೆ ಇದ್ದರೆ, ಅರಮನೆಯವರು ಯಾರಿದ್ರೆ ಅವರು ನಿಲ್ತಾರೆ ಇಲ್ಲಿ ಪ್ರಾರ್ಥನೆ ಮಾಡಿ, ಇಲ್ಲಿಂದ ಪ್ರಸಾದ ತಗೊಳ್ಬೇಕು. ಕಾಣಿಕೆ ಉಂಡಿದ್ರೆ ಇದಕ್ಕೆ ಹಾಕಬೇಕು. ಸೊ ಇದರಲ್ಲಿ ನಾನು ನೋಡಿದ ಪ್ರಕಾರ ಒಂದಷ್ಟು ಸಂಪ್ರದಾಯ ಇವಾಗಲೂ ಕೂಡ ಇದೆ. ಸೊ ಅದೇ ಸಂಪ್ರದಾಯ ಖಂಡಿತವಾಗ್ಲೂ ಕಡೆಯವರೆಗೂ ಇರಲಿ ಅಂತೇಳಿ ನಾನು ಕೇಳ್ತೇನೆ.